ನಾನು ರಾಜಕಾರಣಕ್ಕೆ ಬಂತವಿಂದ ನನ್ನ ಕೈಲಿ ಯಾವ್ದು ಆಗಲ್ಲ ಅಂತ ಹೇಳಿಲ್ಲ. ಏನೇ ಮಂಜ ಎಲ್ಲ ಗೌಡಪ್ ಕಾಣ್ತಾ ಇಲ್ಲ ಎಲ್ಲ ಯಾವುದು ಆಗಲ್ಲ ಅಂತ ಹೇಳಿಲ್ಲ ಇಲ್ಲಿವರೆಗೆ. ಬಾ ಇಲ್ಲಿ ರವಿ, ಯಾವುದು ಆಗಲ್ಲ ಅಂತ ಹೇಳಿಲ್ಲ. ಅತ್ಯಂತ ಪ್ರಿಯವಾದರು ಎಚ್ ಡಿ ಕೃಷ್ಣಪ್ಪ ನಿಮ್ಮೂರಿಗೆ ಚಿಕ್ಕೇಗೌಡರು ಬಹಳ ಅತ್ಯಂತ ಪ್ರಿಯವಾದರು. ಅವರು ಆರೋಗ್ಯ ಸಚಿವರಾಗಿ ಮಾಡಿಕೊಡಕ್ಕಾಗಿರ್ಲಿಲ್ಲ. ಪ್ರಾಥಮಿಕ ಆರೋಗ್ಯ ಕೇಂದ್ರವನ್ನ ಮಾಡ್ಕೊಟ್ಟೆ ಅಲ್ವೇನ್ರಿ? ಹಾ ನಟರಾಜ ಮಾಡ್ತಾ ಇಲ್ವಾ? ಹಾ, ಕಾಲೇಜ್ ಮಾಡ್ಕೊಟ್ಟೆ, PUC ಕಾಲೇಜ. ನಿಮ್ಮೂರಿಗೆ ಎಲ್ಲಾ ರಸ್ತೆ ಮಾಡ್ಕೊಟ್ಟು, ಎಲ್ಲಾ ರಸ್ತೆ ಮಾಡ್ಕೊಟ್ಟು. ನಾಗಮಂಗಲಿಂದ ಬೆಳಗುಳಕ್ ರಸ್ತೆ ಸ್ಯಾಂಕ್ಷನ್ ಮಾಡ್ಕೊಟ್ಟು 5 ವರ್ಷ ಅವ್ರು ಮಾಡಕ್ಕೆ ಆಗ್ಲಿಲ್ಲ. ಇನ್ನೂ 2 ಕಿಲೋಮೀಟರ್ ಹಂಗೆ ಬಾಕಿ ಇದೆ. ಇವತ್ತು DK ಶಿವಕುಮಾರ್ ನಾನು ರಾಜ್ಯದಲ್ಲಿ ನಮ್ಮ ಪಕ್ಷ 136 ಜನನ ಈ ರಾಜ್ಯದ ಜನ ಗೆಲ್ಸಿ ಇಡೀ ರಾಜ್ಯದ ಎಲ್ಲಾ ಜನಕ್ಕೆ ಮನೆಗೆ 5,000 ರೂಪಾಯಿ ಬರೋ ತರ 5 ಯೋಜನೆಗಳನ್ನ ಕೊಟ್ಟು 2,000 ರೂಪಾಯಿ ಇರ್ಬೋದು, ಬಸ್ ಚಾರ್ಜ್ ಫ್ರೀ ಇರ್ಬೋದು, ಕರೆಂಟ್ ಫ್ರೀ ಇರ್ಬೋದು, 10 kg ಅಕ್ಕಿ ಇರ್ಬೋದು, ಯುವಕರಿಗೆ 3,000 ಇರ್ಬೋದು, ಎಲ್ಲ ಕೊಟ್ಟು 5 ಲಕ್ಷ ರೂಪಾಯಿವರೆಗೆ ಬಡ್ಡಿ ಇಲ್ಲದೆ ಸಾಲ ಕೊಟ್ಟು ಕೃಷಿ ಇಲಾಖೆನಲ್ಲಿ ಏನೆಲ್ಲ ಸೌಲಭ್ಯ ಬಂತು ಹೆಚ್ಚು ಮಾಡಿ ಈ ತಾಲೂಕಿನ ಎಲ್ಲ ಅಭಿವೃದ್ಧಿ ಕೆಲಸಕ್ಕೆ ಹೆಚ್ಚು ಗಮನ ಕೊಟ್ಟು ನೀವು ಚುನಾವಣೆಯಲ್ಲಿ ಎಷ್ಟು ಮಟ್ಟಿಗೆ ಕಳೆದ ಬಾರಿ ಏನೋ ಚಲುವರಾಯಸ್ವಾಮಿ ಸೋಲ್ತಾನೋ ಗೆಲ್ತಾನೋ ಅನ್ನೋ ಭಯದಿಂದ ಓಟ್ ಹಾಕಿದ್ರಿ. 4,500 ಗೆದ್ದೆ. ಈಗೇನ್ ಭಯ? ಏನೇ ಶಿವರಮಣ, ಈಗೇನ ಭಯ ಇದೆಯಾ? ನಾನೇ ಇನ್ನು 4 ವರ್ಷ ಮಂತ್ರಿ ಇರ್ತೀನಿ. ಸರ್ಕಾರ ಬದಲಾವಣೆ ಆಗಲ್ಲ, ಮಂತ್ರಿ ಬದಲಾವಣೆ ಆಗಲ್ಲ. ಈಗ್ಲಾರು ಗಟ್ಟಿಯಾಗಿ ನಿಲ್ಬೇಕಲ್ಲ ನನ್ನ ಜೊತೆನಲ್ಲಿ. ಹೊನ್ನಾವರ ಪಂಚಾಯತಿನಲ್ಲಿ ಈಗ್ಲೂ 1,000 ಲೀಡ್ ಕೊಡದೇ ಇದ್ರೆ ಹೆಂಗೆ ಮತ್ತೆ ರಾಜಕಾರಣ ಮಾಡೋದ್ ನಾನು? ದಯಮಾಡಿ ನಾವು ಕೊಟ್ಟಿರೋ ಯೋಜನೆಗಳು ಪ್ರತಿ ಮನೆಗೆ 5,000 ಬರುತ್ತೆ. ನನ್ನೆಲ್ಲ ತಾಯಂದಿ ನೀವೆಲ್ಲ ಹೋದ್ರು ಬಸ್ ಚಾರ್ಜ್ ಫ್ರೀ. ಏನ್ರಮ್ಮ? ಯಾವ ಊರ್ಗ್ ಹೋದ್ರು ಬಸ್ ಚಾರ್ಜ್ ಕೊಡಂಗಿಲ್ಲ. ಸಣ್ಣ ಪುಟ್ಟ ಸಮಸ್ಯೆ ಅಂದ್ರೆ ತಿಂಗಳಿಗೆ 2,000 ರೂಪಾಯಿ ನಿಮ್ ಮಕ್ಳು ನೆನೆ ಯಾರೋ ಒಂದು ಟಿವಿಲಿ ನೋಡಿದೆ. ನನ್ನ ಮಗ 2,000 ಕೇಳಿದ್ರೆ 1 ತಿಂಗಳು ಕೊಟ್ಬಿಟ್ಟು 2 ತಿಂಗಳು ಕೊಡಕ್ಕಿಲ್ಲ ಅಂತಾನೆ. ಆದ್ರೆ ಸಿದ್ದರಾಮಯ್ಯ ಸರ್ಕಾರ ಯಾವಾಗಲೂ ನಾವು ಹೇಳಿ ಕೇಳಿ 2,000 ರೂಪಾಯಿ ಬರುತ್ತೆ ಅಂತ. ಪ್ರತಿ ತಿಂಗಳು 0 ಬಿಲ್ಲು. ದನನ ಆಸ್ಪತ್ರೆ ಕೊಡ್ತೀನಿ, 1,000 ಲೀಡ್ ಕೊಡಿ. ದನನ ಆಸ್ಪತ್ರೆ 3 ತಿಂಗಳು ಕೊಡ್ತೀನಿ. ಅದೇನೇ ಕಟ್ಟಾಲಿ ಗೌಡ, ಬರೀ ನನಗೆ ಗೈಸ್ಕೊಳ್ಳೋದಲ್ಲ, ನೀವು ನನ್ನ ಪರ ನಿಲ್ಬೇಕು. ಗೊತ್ತಾಯ್ತಾ? ಆಸ್ಪತ್ರೆ ಕೊಟ್ಟದ್ಕೆ ಇನ್ನು ನನಗ್ ಮರ್ಯಾದೆ ಉಳಿಸ್ತಾ ಇಲ್ಲ ನೀವು. ಒಂದಕ್ಕೊಂದು ಕೇಳಿ ಕೊಡ್ತೀನಿ, ಇಲ್ಲ ಅಂತ ಹೇಳಕ್ಕಿಲ್ಲ. ನಾನು ಮಾಡಕ್ಕೆ ಇರೋದು. ದಯಮಾಡಿ ನೀವು ನಾನೀಗ ಮಾಡಿರೋ ಕೆಲ್ಸಕ್ಕೇನೆ ನನ್ನ ಗೌರವವನ್ನ ಉಳಿಸ್ಬೇಕು. ಮುಂದೆ ಏನ್ ಕೇಳ್ತಾರ ನಾನು ಮಾಡಕ್ಕೆ ಇರೋದು, ನಿಮ್ ಕೆಲಸ ಮಾಡಕ್ಕೆ, ನಿಮ್ ಸೇವೆ ಮಾಡಕ್ಕೆ ಇರೋದು. ನಾನು ನನ್ನ ಕೈಲಿ ಆಗುತ್ತೆ ಮಾಡ್ತೀನಿ, ಇಲ್ಲ ಅಂತ ಹೇಳಲ್ಲ. ಬಟ್ ಆದ್ರೆ ನೀವು ಗಟ್ಟಿಯಾಗಿ ನಿಲ್ಬೇಕಲ್ಲ. ದಯಮಾಡಿ ಸಾಲದು, ನನಗೆ ಸಮಾಧಾನ ಇಲ್ಲ. ಹೊರಗೊಡ್ರೆ ನನಗ್ ದೇವರಾಣೆ ಸಮಾಧಾನ ಇಲ್ಲ. ಬಾಯಲ್ಲಿ ಮೇಕೆ ಜನ ನೋಡ್ಲಿ ಪಾಪ ನಿನ್ನುವೆ. ಆಮೇಲೆ ನನ್ನ ತಾಲೂಕ್ನವ್ರನ್ನೇ ಅಭ್ಯರ್ಥಿ ಮಾಡಿ ಮಳವಳ್ಳಿನಲ್ಲಿ, ಮದ್ದೂರಿನಲ್ಲಿ, ಮಂಡ್ಯದಲ್ಲಿ, KR-ಪೇಟೆನಲ್ಲಿ, KR-ನಗರದಲ್ಲಿ, ಶ್ರೀರಂಗಪಟ್ಟಣದಲ್ಲಿ, ಪಾಂಡವಪುರದಲ್ಲಿ ನಾವೆಲ್ಲ 20,000 30,000 ಲೀಡ್ ಕೊಡ್ತೀವಿ. ಅದು ಯಾರ ಬರ್ಲಿ. ಕುಮಾರಸ್ವಾಮಿ ಅವರೇನು ಮತ್ ಮುಖ್ಯಮಂತ್ರಿ ಆಯ್ತಾರ, 2 ಸಲ ಮುಖ್ಯಮಂತ್ರಿ ಆಗಿದ್ದಾರೆ. MP ಆಗಿ ಹೋಗಿ ಏನ್ ಮಾಡ್ಬೇಕು? ಚಲುವರಾಯಸ್ವಾಮಿ ಜೊತೆ MP ಆದ್ರೆ ಈ ತಾಲೂಕು ಜಿಲ್ಲೆ ಅಭಿವೃದ್ಧಿ ಆಗುತ್ತೆ ಅಂತ ಕುಣಿತಾವ್ರೆ. ನೀವು ಇನ್ನು ಹಿಂದೂ ಮುಂದೆ ನೋಡ್ಕೊಂಡು ಓಡಾಡಿದ್ರೆ ಹೆಂಗ್ರಪ್ಪ ನೀವು? ದಯಮಾಡಿ ನನಗೆ ಬಹಳ ನೋವಾಗ್ತಾ ಇದೆ, ಬೇಜಾರು ಮಾಡ್ಕೋಬೇಡಿ. ದಯವಿಟ್ಟು ಇವತ್ತಿಂದ ಪ್ರತಿಯೊಬ್ಬರನ್ನು ಜವಾಬ್ದಾರಿ ತಗೊಂಡು ಮನೆಗೆ ಎಲ್ಲಾ ಬೂತ್ ಅಲ್ಲೂ ಸಹ ಮಹಿಳೆಯರು ಸಹ ಮನೆಗೆ ಹೋಗಿ ಓಟ್ ಕೇಳ್ಬೇಕು. ನಾವು 5 ಗ್ಯಾರಂಟಿ ಕೊಟ್ಟಿರೋದಲ್ದಲೆ ಮತ್ತೆ ನಾವು ಗ್ಯಾರಂಟಿ ಕೊಟ್ಟಿದ್ವಿ. ಪ್ರತಿ ವರ್ಷಕ್ಕೆ 1 ಲಕ್ಷ ರೂಪಾಯಿ ಮಹಿಳೆಯರಿಗೆ ಕೇಂದ್ರ ಸರ್ಕಾರದ ಯೋಜನೆಯಿಂದ ಬರುತ್ತೆ. ಎಲ್ಲಾ ಕಾರ್ಮಿಕರಿಗೆ ಉಚಿತವಾದಂತ ಆರೋಗ್ಯ ತಪಾಸಣೆ ಆಗುತ್ತೆ. ಮತ್ತು ಕೊಬ್ಬರಿನ 12 ತಿಂಗಳು ಖರೀದಿ ಮಾಡ್ಬೇಕು ಅನ್ನೋ ಒಂದು ತೀರ್ಮಾನವನ್ನ ತಗೋತೀವಿ ನಾವು. ಇದೆಲ್ಲ ಏನ್ ಕಡಿಮೆ ಕೆಲ್ಸನಾ ಶಿವರಾಮು? ವೆಂಕಟೇಶ
ಕುಮಾರ ನೀವು ನೋಡ್ರಯ್ಯ, ನಾನು ಸಾರ್ವಜನಿಕರು ಮಾತಾಡಲ್ಲ, ಅವ್ರ ತಪ್ಪಿಲ್ಲ. ನೀವು ಜವಾಬ್ದಾರಿ ತಗೊಂಡ್ರೆ ನೀವು ಹೋಗಿ ಅವ್ರ ಮನೆ ಹತ್ರ ಕರೆಕ್ಟ್ ಆಗಿ ಹೇಳಿದ್ರೆ ಅವರು ತೀರ್ಮಾನವನ್ನ ತಗೋತಾರೆ, ನಮ್ಮ ಪರ ನಿಲ್ತಾರೆ. ನೀವೇನ್ ಮುಖಂಡರುಗಳಿದ್ದೀರಿ, ನೀವು ಉದಾಸೀನ ಮಾಡಬಾರ್ದು. ನಿಮ್ಗೆ ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯ ಇದ್ರೆ ಅದೆಲ್ಲ ಸೈಡ್ ಗಿಡಿ. ಶಿವರಾಮಣ್ಣ, ನೀವು ಒಂದ್ ಸ್ವಲ್ಪ ಕೂರ್ಸ್ಕೊಂಡು ಮಾತಾಡ್ಬೇಕು ಹಿರಿಯೋನು. ನನಗೆ ರಾತ್ರಿ 1 ಗಂಟೆ ಬಂದ್ರು ನೀವು ಎದ್ದೇಳಲ್ವಾ? ನಾನು ಮನೇಲಿ ಮಲಗಿದ್ದೀನಿ ಅಂತೀನಿ. ಯಾವ ತರ ದಾರಿಲಿ ಉದ್ದಕ್ಕೂ ಕುಣಗಾಲ ಹತ್ರ ದಾರಿಲಿ ನಿಲ್ಸಲ್ವಾ ನಾನು? ಏನಯ್ಯ ಸುರೇಶ? ದಯವಿಟ್ಟು ಹೊನ್ನಾವರ ಗ್ರಾಮ ಪಂಚಾಯತ್ ನನ್ನ ಗೌರವವನ್ನ ಕಳಿಯೋದು ಬೇಡ. ದಯವಿಟ್ಟು ಈ ಕೆರೆಗೆ ನೀರು ತುಂಬಿಸೋದು 2018ರಲ್ಲಿ ಸ್ಯಾಂಕ್ಷನ್ ಮಾಡಿಸಿದೆ ಗುಡೇವಸಳ್ಳಿ ಸ್ಕೀಮ್ನ. 5 ವರ್ಷ ನಾನು ವಿರುದ್ಧವಾಗಿ ಓಟ್ ಹಾಕಿದ್ರು. ತುಂಬ್ತಾ ಕೆರೆ 2024-25 ಡಿಸೆಂಬರ್ ಒಳಗೆ ನಿಮ್ಮ ಹೊನ್ನಾವರ ಕೆರೆ, ಕ್ಯಾತ್ನಳ್ಳಿ ಕೆರೆ ನೀರು ತುಂಬಿಸ್ತೀವಿ. ಶಾಶ್ವತವಾಗಿ ಹೇಮಾವತಿ ಗುಡೇವಸಳ್ಳಿ ಯೋಜನೆಯನ್ನ ಇನ್ನ 1.5 ವರ್ಷದೊಳಗಡೆ ನಿಮಗೆ ಕೆರೆಗೆ ನೀರು ತುಂಬಿಸ್ತೀನಿ. ಅದನ್ನ ನೀವು ಹೇಳಿ, ನನಗೆ ಮರ್ಯಾದೆ ಕೊಡಿ, ಗೌರವ ಕೊಡಿ. DK ಶಿವಕುಮಾರ್, ಸಿದ್ದರಾಮಯ್ಯನವರು, ನನಗೆ ಇವತ್ತೇನ್ ಸರ್ಕಾರ ಇದೆ, ಸರ್ಕಾರ ಇನ್ನು 4 ವರ್ಷ ಇರುತ್ತೆ. ನಿಮ್ ಸೇವೆ ಮಾಡ್ಬೇಕು. ನನ್ನ ಜೊತೆನಲ್ಲಿ ಲೋಕಸಭೆಗೆ ವೆಂಕಟರಾಮೇಗೌಡನ್ನ ಗೆಲ್ಲಿಸ್ಬೇಕು. ಸ್ಟಾರ್ ಚಂದ್ರು ಅವರು, ನಿಮ್ಮೂರವರು, ಬಹಳ ದೂರದವರೆಲ್ಲ. ಮಂಡ್ಯದವ್ರು ನಾಗಮಂಗಲದವ್ರನ್ನ ಪ್ರೀತಿಸ್ತಾರೆ. ನಾಗಮಂಗಲದವ್ರು ಪ್ರೀತಿಸೋದಕ್ಕೆ ಯೋಚನೆ ಮಾಡ್ಬೇಕಾ? ಅರ್ಥ ಮಾಡ್ಕೊಳ್ಳಿ ನೀವೆಲ್ರು. ದಯವಿಟ್ಟು ಚಲುವರಾಯಸ್ವಾಮಿ ಕೊಟ್ಟ ಕ್ಯಾಂಡಿಡೇಟ್ನ ಇಡೀ ಜಿಲ್ಲೆನಲ್ಲಿ ಎಲ್ಲಾ ಕ್ಷೇತ್ರದವರು ಒಪ್ಕೋತಾರೆ, KR ನಗರದ ಆದಿಯಾಗಿ. ನೀವು ಯಾವ ರೀತಿ ಇರಬೇಕು? ನಾನು ಕ್ಯಾನ್ವಾಸ್ಗೆ ಬರಂಗಿರ್ಲಿಲ್ಲ. ನೆನ್ನೆ ಹೇಳ್ತಾ ಇದ್ರು ನರೇಂದ್ರ ಸ್ವಾಮಿ, ನೀವು ಹೋಗಿ ನಾಗಮಂಗಲದಲ್ಲಿ ಕ್ಯಾನ್ವಾಸ್ ಮಾಡ್ಬೇಕಾ ಸರ್ ಅಂತ. ನಾನು ಬಂದೇ ಇಟ್ಟೆ, ಬರ್ದೇ ಇದ್ರೆ ಹೆಂಗಪ್ಪ ಅಂತ ಈಗ ಹೇಳ್ಬೇಕು, ಯೋಚನೆ ಮಾಡ್ಬೇಕಾಗುತ್ತೆ. ಮಾಡ್ತೀರಾ? ಓಲೆ ಎಲ್ಲ ಮನಸ್ಸು ಬದಲಾವಣೆ ಮಾಡ್ಕೋತೀರಾ ಇವತ್ತಿಂದ? ನನಗೆ ನೋವು ಮಾಡಲ್ಲ ತಾನೆ? ದಯವಿಟ್ಟು ಕಂಡ್ರ ನಿಮ್ ಕೈ ಮುಗಿತೀನಿ. ಮನೆಗೆ ಹೋಗಿ ಗ್ಯಾರಂಟಿ ಕಾರ್ಡನ್ನ ಮನೆಗೆ ಹೋಗಿ ಕೊಡಿ. ದಯಮಾಡಿ ಎಲ್ಲಾ ಕೆಲಸ ಮಾಡ್ತೀನಿ ಕಣ್ರಯ್ಯ. ನಿಮ್ಮ 53 ಅಪ್ಲಿಕೇಶನ್ 1 ರೂಪಾಯಿ ಕೊಡ್ಬೇಡಿ ರೆವಿನ್ಯೂ ಇಲಾಖೆಯಲ್ಲಿ. ಯಾರು ಕೇಳಿದ್ರು 1 ರೂಪಾಯಿ ಕೊಡ್ಬೇಡಿ. 1 ರೂಪಾಯಿ ದುಡ್ಡಿಲ್ದಲೆ ನಿಮಗೆ 2 ವರ್ಷದೊಳಗಡೆ ಇರ್ತಕ್ಕಂಥ ಎಲ್ಲ ಈ ಏನು ಬಗರುಕುಂ ಕಮಿಟಿನಲ್ಲಿ ಮಂಜೂರು ಮಾಡಿಕೊಡ್ತೀವಿ. ಯಾರಿಗೆ ಪೌತಿ ಖಾತೆ ಇದ್ರು ಮನೆಗೆ ನುಗ್ಗಿ ಖಾತೆ ಮಾಡಿಕೊಡ್ತೀವಿ, ಪೆನ್ಷನ್ ಮಾಡಿಕೊಡ್ತೀವಿ, RTC ಕರೆಕ್ಷನ್ ಮಾಡ್ತೀವಿ, ಸರ್ವೆ ಮಾಡಿಸ್ತೀವಿ, 1 to 5 ಮಾಡಿಸ್ಕೊಡ್ತೀನಿ. ಯಾವ ಕೆಲ್ಸನೂ ಯಾರ ಹತ್ರಕ್ಕೂ ಹೋಗದಾಗ ಮಾಡಿಕೊಡ್ತೀನಿ. ದಯಮಾಡಿ ಅರ್ಥ ಮಾಡ್ಕೊಳ್ಳಿ. ಚಂದ್ರ, ದಯವಿಟ್ಟು ನಿಮ್ ಕೈ ಮುಗಿತೀನಿ. ದಯವಿಟ್ಟು ನೀವೆಲ್ಲರೂ ಸಹ ಇವತ್ತು 26ನೇ ತಾರೀಕುವರೆಗೂ ಪ್ರತಿ ಮನೆಗೆ ಬೆಳಿಗ್ಗೆ ಸಾಯಂಕಾಲ ಹೆಣ್ಮಕ್ಳು ನೀವು ಎಲ್ಲರೂ ಓಡಾಡ್ಕೊಂಡು ಮನೆಗೆ ಹೋಗಿ ಓಟ್ ಕೇಳಿ. ಇವತ್ತು ಅತಿ ಹೆಚ್ಚು ಯಾವ ಬೂತಲ್ಲೂ 100ಕ್ಕಿಂತ ಕಡಿಮೆ ಇರಬಾರ್ದು. ಯಾವ ಬೂತಲ್ಲೂ 100ಕ್ಕಿಂತ ಕಡಿಮೆ ಇರಬಾರ್ದು. ಆಯ್ತು ಹೇಳಿದೀನಿ. ದಯಮಾಡಿ ಅಷ್ಟು ಮಾಡಿ. ದಯವಿಟ್ಟು ಬಹಳ ಮುಖ್ಯವಾದದ್ದು ಕೆರೆ ತುಂಬಿಸೋ ಯೋಜನೆ ಅಲ್ವೇನ್ರಿ? ಬೇಕೋ ಬೇಡವಾ? ಬೇಕಾದ್ರೆ ಏನ್ ಮಾಡ್ಬೇಕು? ಅಟ್ ಮಾಡಿ. ಬೇಕು ಅಂತ ಅಂದ್ರೆ ಕೆಲಸ ಮಾಡಿ, ನಮ್ಮ ಹತ್ರನು ಕೆಲಸ ಮಾಡಿಸ್ಕೊಳ್ಳಿ. ನೀವೇನ್ ಮಾಡ್ತೀರಾ ಅದನ್ನ 4 ರೇಟ್ ಕೆಲಸ ಮಾಡ್ತೀನಿ, ಗೊತ್ತಾಯ್ತಾ? ಸ್ಟಾರ್ ಚಂದ್ರ ಅವ್ರನ್ನ ಗೆಲ್ಸಿದ್ರೆ ನನಗೂ ಶಕ್ತಿ ಬರಲ್ವಾ? ಸ್ಟಾರ್ ಚಂದ್ರ ಅವ್ರು ಗೆದ್ರೆ ತಾನೆ ನನಗೂ ಶಕ್ತಿ ಬರೋದು ಕೆಲಸ ಮಾಡೋದಕ್ಕೆ. ಸೊ ವೆಂಕಟರಮಣೇಗೌಡರಿಗೆ ನಿಮ್ಮ ಆಶೀರ್ವಾದ ಮಾಡಿ ಗೆಲ್ಲಿಸ್ಕೊಡ್ಬೇಕು ಅಂತ ಹೇಳಿ ವಿನಂತಿ ಮಾಡಿ. ಮತ್ತು 17ನೇ ತಾರೀಕು ರಾಹುಲ್ ಗಾಂಧಿ ಅವ್ರ ಫಂಕ್ಷನ್ ಇದೆ ಮಂಡ್ಯಕ್ಕೆ, ಅವತ್ತು ಬನ್ನಿ. 20ನೇ ತಾರೀಕು 2:15 2 ಗಂಟೆಗೆ 3 ಗಂಟೆ ಒಳಗಡೆ ಸಿದ್ದರಾಮಯ್ಯ DK ಶಿವಕುಮಾರ್ ನಾಗಮಂಗಲಕ್ಕೆ ಬರ್ತಾರೆ. ಅವತ್ತು ಹೆಚ್ಚಿನ ಸಂಖ್ಯೆನಲ್ಲಿ ಎಲ್ಲರೂ ಬನ್ನಿ. ಉಳಿದಂತ ಎಲ್ಲ ದಿವಸ ಬೆಳಗ್ಗೆ ಸಾಯಂಕಾಲ ಮನೆಗೆ ಹೋಗಿ ಕೆಲಸ ಮಾಡಿ. ಎಲ್ಲಾ ಮುಖಂಡರು ನಾಗಮಂಗಲಕ್ಕೆ ಬರೋದು ಬಿಟ್ಬಿಡಿ ದಯಮಾಡಿ. ಅವ್ 2 ದಿವಸ ಬಿಟ್ರೆ ಇನ್ನು ಉಳಿದ ದಿವಸ 10 ದಿವಸ ನಾಗಮಂಗಲಕ್ಕೆ ಬರೋದು ಬಿಟ್ಬಿಡಿ. ಪ್ರತಿ ಊರಲ್ಲಿ ಬೆಳಿಗ್ಗೆ ಸಾಯಂಕಾಲ ಮಧ್ಯಾಹ್ನದ ಹೊತ್ತು ಊಟ ಮಾಡ್ಕೊಂಡು ರೆಸ್ಟ್ ತಗೊಳ್ಳಿ 1-2 ಗಂಟೆ. ಬೆಳಿಗ್ಗೆ ಸಾಯಂಕಾಲ 5 ಗಂಟೆಗೆ 6 ಗಂಟೆಗೆ ಎದ್ದು ರಾತ್ರಿ 10 ಗಂಟೆ ಮನೆಗೆ ಹೋಗಿ ಮಾತಾಡಿ. ಮಹಿಳೆಯರಿಗೆ ಎಷ್ಟೆಲ್ಲ ಕಾರ್ಯಕ್ರಮ ಕೊಟ್ಟಿದ್ದೀವಿ. ಇಡೀ ಪ್ರಪಂಚದಲ್ಲಿ, ಇಡೀ ರಾಜ್ಯದಲ್ಲಿ ಯಾರೂ ಕೊಟ್ಟಿರಲಿಲ್ಲ. ರಾಷ್ಟ್ರದಲ್ಲಿ ಮೊನ್ನೆ ಕುಮಾರಸ್ವಾಮಿ ಅವರು ಏನಂದವ್ರೆ, 2,000 ರೂಪಾಯಿ ತಗೊಂಡು ದಾರಿ ಬಿಟ್ಬಿಟ್ಟವ್ರೆ ಅಂತ ಅಂದವ್ರು. ಇನ್ನೂ ನೀವು ಅವ್ರಿಗೆ ಓಟ್ ಹಾಕ್ಬೇಕು ಅಂತ ಮನ್ಸು ಬರುತ್ತಾ? ಹೆಣ್ಮಕ್ಳಿಗೆ ಬೆಳಗಾಮನ ಯಾವ್ದೋ ಒಂದು ರೈತ ಮಹಿಳೆಗೆ ಏನ್ ಹೇಳಿದ್ರು, ಎಲ್ಲಿದ್ರಿ ರಾತ್ರಿ ಅಂತ ಕೇಳಿದ್ರು. ಇದು
ಅವರ ಸಂಸ್ಕಾರ. ನಾವು ಹೆಂಗಸರಿಗೆ ಪೂಜೆ ಮಾಡಿ ನಮಸ್ಕಾರ ಮಾಡಿ ಕೈ ಮುಗಿದು ಎಲ್ಲ ಯೋಜನೆ ಕೊಟ್ಟು, ಗಂಡಸರಿಗೆ ಸಾಲ ಬಡ್ಡಿ ಮನ್ನಾ ಮಾಡಿ, ಬಡ್ಡಿ ಇಲ್ದೇ ಇರೋ ಸಾಲ ಕೊಟ್ಟು, 5 ರೂಪಾಯಿ ಸಬ್ಸಿಡಿ ಕೊಟ್ಟು, ಮಕ್ಕಳಿಗೆ ಮೊಟ್ಟೆ ಹಾಲು ಎಲ್ಲ ಕೊಟ್ಟು ನಾವು ಬಂದು ಹಿಂಗೆ ಬಿಸಿಲಲ್ಲಿ ನಿಂತ್ಕೊಂಡ್ರು ನಿಮ್ಗೆ ಕನಿಕರ ಬರಲ್ಲ ಅಂದ್ರೆ ಕಟ್ಟಾಗುತ್ತೆ. ದಯವಿಟ್ಟು ಪ್ರವೀಣ, ದಯವಿಟ್ಟು ಕಣಯ್ಯ. ಮಂಜೇಶ ಆಡುಗಿಡಿ ಹೇಳ್ಕೊಂಡು ಎಲ್ಲ ಊರಲ್ಲಿ ಇರ್ತಾನೆ, ನಿಮ್ಮೂರಲ್ಲಿ ನಿನ್ನ ಜವಾಬ್ದಾರಿ ತಗೊಳ್ರಯ್ಯ. ದಯವಿಟ್ಟು ಅವನಿಗೆ ಒಂದು ಸ್ವಲ್ಪ ಜವಾಬ್ದಾರಿ ಜಾಸ್ತಿ ಇದೆ, ನೀವು ಒಂಚೂರು ಊರಲ್ಲಿ ಜವಾಬ್ದಾರಿ ತಗೊಳ್ರಿ. ಎಲ್ಲ ರಾಮಣ್ಣ ಬಂದಿಲ್ವಲ್ಲ? ಬಂದಿದ್ನಾ? ಸರಿ ಆಯ್ತು. ಚಂದ್ರಣ್ಣ ಅವರು ಒಂದು 2 ಮಿನಿಟ್ ರಿಕ್ವೆಸ್ಟ್ ಮಾಡ್ತಾರೆ. ನಾನು ಇನ್ನೂ 20 ಪಂಚಾಯತಿಗೆ ಹೋಗ್ಬೇಕು. ನಿಮ್ಮನ್ನು ನೋಡಿ ಯಾಕೋ ಸ್ವಲ್ಪ ಇದು ಯಾಕೆ ಅಂತ ಹೇಳಿ ಒಂದು ಸ್ವಲ್ಪ ಅನ್ನಿಸ್ತು, ಅದಕ್ಕೆ ಹೆಚ್ಚಿಗೆ ಮಾತಾಡಿದ್ದೀನಿ. ಬಹುಶಃ ನಾನು ಹೋದ್ಮೇಲೆ ಸ್ಪೀಡಪ್ ಆಯ್ತೀರಾ ಅಂತ ಅನ್ಕೊಂಡಿದ್ದೀನಿ. ನಾನು ಚೆಕ್ ಮಾಡ್ತೀನಿ ನಾಳೆ. ರಾಹುಲ್ ಗಾಂಧಿ ಕಾರ್ಯಕ್ರಮ ಹೇಳಿದೆ, 17ಕ್ಕೆ ರಾಹುಲ್ ಗಾಂಧಿ ಕಾರ್ಯಕ್ರಮ ಇದೆ, 20ಕ್ಕೆ ಸಿದ್ದರಾಮಯ್ಯ ಡಿ ಕೆ ಶಿವಕುಮಾರ್ ಕಾರ್ಯಕ್ರಮ ನಾಮನಲ್ಲಿದೆ. ನಮಸ್ಕಾರ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.